ಇಂಟರ್ನಲ್ಸ್ ಏನೋ ಆಯಿತು, ಇವಾಗ ಲ್ಯಾಬ್ ಎಕ್ಸಾಮ್ ಟೈಮ್. ಸೊ ಲ್ಯಾಬ್ ಎಕ್ಸಾಮ್ ಹೇಗಿರುತ್ತೆ, ಫ್ಯಾಕಲ್ಟೀಸ್ ತುಂಬ ಸ್ಟ್ರಿಕ್ಟ್ ಇರ್ತಾರಾ, ಹಾಗೆ ಲ್ಯಾಬ್ ಎಕ್ಸಾಮಲ್ಲಿ ಏನೇನು ಬರೀಬೇಕು, ಈ ಥರ ತುಂಬ ಡೌಟ್ಸ್ ನಿಮ್ಮ ಮೈಂಡಲ್ಲಿ ಇರುತ್ತೆ ಅಂತ ನಂಗೆ ಗೊತ್ತು. ಸೊ ಹಾಗಾಗಿನೇ ಈ ವಿಡಿಯೋ ಮಾಡ್ತಿರೋದು. ಆ್ಯಂಡ್ ದಿಸ್ ವಿಡಿಯೋ ಈಸ್ ಸ್ಪೆಷಲಿ ಮೇಡ್ ಫಾರ್ ಸಿ ಸೈಕಲ್ ಸ್ಟೂಡೆಂಟ್ಸ್. ಸೊ ಯಾರ್ಯಾರು ಸಿ ಸೈಕಲಲ್ಲಿ ಇದ್ದೀರಾ ನಿಮಗೋಸ್ಕರನೇ ಈ ವಿಡಿಯೋ ಮಾಡ್ತಿರೋದು. ಸೊ ಈ ವಿಡಿಯೋದಲ್ಲಿ ನಾವು ಪೈಥಾನ್, ಕ್ಯಾಡ್ ಹಾಗೆ ಕೆಮಿಸ್ಟ್ರಿ ಲ್ಯಾಬ್ ಎಕ್ಸಾಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಪೈಥಾನಿಂದ ಸ್ಟಾರ್ಟ್ ಮಾಡೋಣ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸಿಂದ ಹೋಗೋಣ. ಸೊ ಫಸ್ಟ್ ಪೈಥಾನ್ ಬಗ್ಗೆ ಹೇಳೋದಾದರೆ, ಅಲ್ಲಿ ಏನು ಮಾಡಿರ್ತಾರಪ್ಪ ಅಂತಂದರೆ ಚಿಟ್ಸ್ ಇರುತ್ತೆ. ಅಂದರೆ ಆ ಚೀಟಿಗಳಲ್ಲಿ ಬರೆದಿಟ್ಟಿರ್ತಾರೆ ಪ್ರೋಗ್ರಾಮ್ ನಂಬರ್ಸ್ಗಳನ್ನ, ಅಂದರೆ 1 2 3 ಈ ಥರ ಎಷ್ಟು ನಿಮಗೆ ಮಾಡಿಸಿರ್ತಾರೆ ಅಷ್ಟು ಚಿಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ನೀವು ಹೋಗ್ತೀರಾ, 2 ಚಿಟ್ಸ್ನ ನೀವು ಪಿಕ್ ಮಾಡ್ತೀರಾ, ಯಾಕೆಂದರೆ 2 ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಲ್ವಾ ನೀವು. ಹಾಗಾಗಿ 2 ಚಿಟ್ಸ್ನ ನೀವು ಪಿಕ್ ಮಾಡ್ತೀರಾ. ಅದರಲ್ಲಿ ಯಾವ ನಂಬರ್ ಸಿಗುತ್ತೆ ನಿಮಗೆ, ಆ ನಂಬರಲ್ಲಿ ಯಾವ ಎಕ್ಸ್ಪೆರಿಮೆಂಟ್ ಇರುತ್ತೆ ಅದನ್ನು ನೀವು ಮಾಡಬೇಕಾಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಇವಾಗ ಹೋಗ್ತೀರಾ, ಯಾವುದೋ 2 ಪಿಕ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಪಿಕ್ ಮಾಡ್ತೀರಾ, ಅದರಲ್ಲಿ ಒಂದು 3rd ಒನ್ ಇರುತ್ತೆ, ಒಂದು 7th ಒನ್ ಇರುತ್ತೆ. ಓಕೆ, ಅವಾಗ ನೀವೇನು ಮಾಡಬೇಕು, 3rd ಪ್ರೋಗ್ರಾಮ್ ಮತ್ತು 7th ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಡೈರೆಕ್ಟ್ ಹೋಗ್ಬಿಟ್ಟು ಎಕ್ಸಿಕ್ಯೂಟ್ ಮಾಡೋದಲ್ಲ, ಫಸ್ಟು ಅದನ್ನು ನೀವು ಬರೀಬೇಕು. ಒಂದು ಶೀಟ್ ಕೊಡ್ತಾರೆ ನಿಮಗೆ, ಆ ಶೀಟಲ್ಲಿ ಫಸ್ಟ್ ನೀವು ಪ್ರೋಗ್ರಾಮ್ನ ಬರೀಬೇಕು. ಬರೆದಾದ್ಮೇಲೆ ಹೋಗ್ಬಿಟ್ಟು ನಿಮ್ಮ ಪ್ರೊಫೆಸರ್ಗೆ ಒಂದ್ಸಲ ತೋರಿಸ್ಬೇಕು, ಮ್ಯಾಮ್ ಇದು ರೈಟಿಂಗ್ ಪಾರ್ಟ್ ಕಂಪ್ಲೀಟ್ ಆಯಿತು ಅಂತ ಅಂದ್ಬಿಟ್ಟು. ಅವರು ಒಂದ್ಸಲ ಚೆಕ್ ಮಾಡ್ತಾರೆ ಎಲ್ಲ ಕರೆಕ್ಟಾಗಿ ಬರೆದಿದ್ದೀರಾ ಇಲ್ವಾ ಅಂತ ಅಂದ್ಬಿಟ್ಟು. ಆ್ಯಂಡ್ ಪ್ರೊಫೆಸರ್ ಏನಾದರೂ ಫ್ರೆಂಡ್ಲಿ ಆಗಿದ್ದರು ಅಂತಂದರೆ, ನಿಮ್ಮ ಲಕ್ ಚೆನ್ನಾಗಿತ್ತು ಅಂತಂದರೆ, ಇನ್ ಕೇಸ್ ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ಬರೆಯೋದ್ರಲ್ಲಿ, ಅವ್ರು ನಿಮಗೆ ಹಿಂಟ್ಸ್ ಕೊಡ್ತಾರೆ. ಅಂದರೆ ಇನ್ನೊಂದು ಸಲ ಚೆಕ್ ಮಾಡ್ಕೊಂಬ ಹೋಗು, ಇದು ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಹೇಳು, ಏನಾದರೂ ಮಿಸ್ ಮಾಡಿದ್ಯಾ ನೋಡು, ಈ ರೀತಿ ಇಂಡೈರೆಕ್ಟಾಗಿ ಏನಾದರೂ ಹೇಳ್ತಾರೆ. ನೀವು ತಕ್ಷಣ ಪಿಕಪ್ ಮಾಡಿಕೊಂಡು ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೋಗ್ಬಿಟ್ಟು ಅದೇನು ನೆಸೆಸರಿ ಚೇಂಜಸ್ ಇರುತ್ತೆ ಅದನ್ನು ಮಾಡ್ಕೊಂಡು ಬಂದು ಇನ್ನೊಂದು ಸಲ ತೋರಿಸ್ಬೇಕಾಗುತ್ತೆ. ಪ್ರೊಫೆಸರ್ ಏನಷ್ಟು ಸ್ಟ್ರಿಕ್ಟ್ ಇದ್ದಾರೆ ಅಥವಾ ಅಂದರೆ ಅಷ್ಟೊಂದು ಫ್ರೆಂಡ್ಲಿಯಾಗಿಲ್ಲ, ತುಂಬ ಸ್ಟ್ರಿಕ್ಟ್ ಇದ್ದಾರೆ ಅಂತಂದರೆ ಅವರೇನೂ ಹೇಳೋದಿಲ್ಲ. ನೀವು ಹೆಂಗೆ ಹೋಗಿ ತೋರಿಸ್ತೀರಾ ಹಂಗೆ ಸೈನ್ ಮಾಡಿಬಿಟ್ಟು ಕೊಡ್ತಾರೆ ಅಷ್ಟೇ. ಸೊ ಒನ್ಸ್ ಸೈನ್ ಆಯಿತು ಅಂದ ತಕ್ಷಣ ನೀವು ಹೋಗ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಬೇಕು ಆ ಪ್ರೋಗ್ರಾಮ್ನ. ಎಕ್ಸಿಕ್ಯೂಟ್ ಮಾಡಿದಾದಮೇಲೆ ಔಟ್ಪುಟ್ ಬರುತ್ತೆ ಅಲ್ವಾ, ಆವಾಗ ನಿಮ್ಮ ಪ್ರೊಫೆಸರ್ನ ಮತ್ತೆ ಕರಿಬೇಕು. ಮ್ಯಾಮ್ ಅಥವಾ ಸರ್ ನಾನು ಇದಾಯಿತು ಎಕ್ಸಿಕ್ಯೂಟ್ ಮಾಡಿದ್ದು, ಒಂದ್ಸಲ ಚೆಕ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಅವರೆಲ್ಲ ಚೆಕ್ ಮಾಡ್ತಾರೆ, ಔಟ್ಪುಟ್ ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ ಓಕೆ ಕರೆಕ್ಟ್ ಅಂತ ಹೇಳ್ತಾರೆ. ಸೊ ಆವಾಗ ನೀವು ಔಟ್ಪುಟ್ನ ಬರಿಬೇಕಾಗುತ್ತೆ. ನೀವು ಒಂದ್ಸಲ ತೋರಿಸ್ತೀರಲ್ವ ಎಕ್ಸಿಕ್ಯೂಟ್ ಮಾಡಿ, ಅವ್ರು ಮತ್ತೆ ನಿಮ್ಮ ಶೀಟಲ್ಲಿ ಬರೀತಾರೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಇವ್ರು ನಿಜವಾಗ್ಲೂ ಅಂತ. ಯಾಕೆ ಹೇಳಿ, ಅವ್ರು ಎಷ್ಟು ಬ್ಯಾಚಸ್ ಸ್ಟೂಡೆಂಟ್ಸನ್ನ ನೋಡಿರ್ತಾರೆ. ಕೆಲವೊಬ್ಬರು ಏನು ಮಾಡ್ತಾರೆ, ಎಕ್ಸಿಕ್ಯೂಟ್ ಆಗಿಲ್ಲ ಅಂತಂದ್ರೂ ಕೂಡ ಇವಾಗ ಬೈಟ್ ಮಾಡ್ಕೊಂಡು ಇವಾಗೆಲ್ಲರೂ ಅದೇ ಮಾಡೋದಲ್ವ, ಬೈಟ್ ಅಷ್ಟು ಸಲ ನಾವು ಪ್ರಿಪೇರ್ ಆಗೋಗಿ ಓದಿರ್ತೀವಿ ಅಂತಂದರೆ ಬಯಟ್ ಆಗೋಗ್ಬಿಟ್ಟಿರುತ್ತೆ ನಮಗೆ ಔಟ್ಪುಟ್ಸು ಕೂಡ. ಸೊ ಅಲ್ಲಿ ಎಕ್ಸಿಕ್ಯೂಟ್ ಆಗಿಲ್ಲ ಅಂದ್ರೂ ಕೂಡ ಪ್ರೋಗ್ರಾಮ್ನ ಸುಮ್ಮನೆ ಔಟ್ಪುಟ್ನ ಬರೆದ್ಬಿಡ್ತಾರೆ. ಸೊ ಹಾಗಾಗಿ ಈ ಥರ ಆಗಬಾರ್ದು ಅಂತಲೇ ಅವರು ಒಂದ್ಸಲ ನೀವು ಎಕ್ಸಿಕ್ಯೂಟ್ ಮಾಡಿದಾದ್ಮೇಲೆ ನಮ್ಮನ್ನು ಕರೆದು ತೋರಿಸಿ ಅಂತ ಅವ್ರು ಮುಂಚೆನೇ ನಿಮ್ಗೆ ಇನ್ಸ್ಟ್ರಕ್ಷನಲ್ಲಿ ಹೇಳಿರ್ತಾರೆ, ಸರಿನಾ. ಸೊ ಇನ್ ಕೇಸ್ ನೀವು ಅವ್ರಿಗೆ ಹೇಳ್ದೆಲ್ಲ ಔಟ್ಪುಟ್ ಬರೆದ್ರೆ ಅವ್ರು ಮಾರ್ಕ್ಸ್ ಕಟ್ ಮಾಡ್ತಾರೆ. ಯಾಕೆಂದರೆ ಅವ್ರು ಇವಂದು ನೀವು ಎಕ್ಸಿಕ್ಯೂಟ್ ಮಾಡಿರ್ತೀರಾ ಅಂದ್ರೂ ಅವ್ರನ್ನ ಕರೆಯೋದನ್ನ ಏನಾದರೂ ಮರ್ತೋಗಿ ನೀವು ಬರೀ ಔಟ್ಪುಟ್ ಬರೆದ್ಬಿಟ್ಟು ಸಬ್ಮಿಟ್ ಮಾಡಿ ಬಂದರೆ ನಿಮ್ಮ ಮಾರ್ಕ್ಸ್ ಕಟ್ಟಾಗಿರುತ್ತೆ. ಯಾಕೆಂದರೆ ಆ ಶೀಟಲ್ಲಿ ಎಕ್ಸಿಕ್ಯೂಟೆಡ್ ಅಂತ ಬರದೇ ಇರಲ್ವಲ್ಲ ನಿಮ್ಮ ಪ್ರೊಫೆಸರ್. ಸೊ ಅವರು ನೀವು ಬೈಟ್ ಮಾಡ್ಕೊಂಡು ಬಂದಿರೋದನ್ನ ಬರೆದಿದ್ದೀರಾ ಔಟ್ಪುಟ್ಟಲ್ಲಿ ಅಂತ ಅಸ್ಯೂಮ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಒಂದ್ಸಲ ಎಕ್ಸಿಕ್ಯೂಟ್ ಆಗಿ ಔಟ್ಪುಟ್ ಬರುತ್ತೆ ಅಲ್ವಾ, ಆವಾಗ ಅವ್ರನ್ನ ಒಂದ್ಸಲ ಕರೆದು ತೋರಿಸಿ ಔಟ್ಪುಟ್ ಬಂದಿದೆ ಅಂತ ಅಂದ್ಬಿಟ್ಟು ಆವಾಗ ಅವ್ರು ನಿಮ್ಮ ಶೀಟಲ್ಲಿ ಓಕೆ ಎಕ್ಸಿಕ್ಯೂಟೆಡ್ ಅಂತ ಬರೀತಾರೆ. ಆವಾಗ ನಿಮಗೆ ಫುಲ್ ಮಾರ್ಕ್ಸ್ ಸಿಗೋದು, ಸರಿನಾ. ಸೊ ಇದೇನೋ ಸ್ಮೂತಾಗಿ ಆಯಿತು, ನಿಮ್ಮ ಲಕ್ ಚೆನ್ನಾಗಿದ್ದು ಎಲ್ಲ ನೀವು ಓದಿರೋ ಪ್ರೋಗ್ರಾಮ್ಸು ಸಿಕ್ಬಿಟ್ಟಿದೆ 2 ಅಂದರೆ ಈ ಥರ ಆಗುತ್ತೆ. ಅಕಸ್ಮಾತ್ ಅವತ್ತು ಲಕ್ ಕೈ ಕೊಡ್ತು, ಯಾವುದೋ ಒಂದು ಪ್ರೋಗ್ರಾಮ್ನ ಇವಾಗ ನೀವು ಓದ್ಕೊಂಡು ಹೋಗಿರಲ್ಲ, ಇವಾಗ ಒಂದು 10 ಪ್ರೋಗ್ರಾಮ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಯಾವುದೋ ಒಂದು ಇವಾಗ ಸೆಕೆಂಡ್ ಒನ್ನೇ ನೀವು ಸ್ಕಿಪ್ ಮಾಡಿಬಿಟ್ಟು ಹೋಗಿರ್ತೀರ, ಏನೋ ನಿಮಗೆ ಲಾಜಿಕ್ ಅರ್ಥ ಆಗಿರಲ್ಲ ಅಥವಾ ನಿಮಗೆ ಕಷ್ಟ ಅಂತ ಅನಿಸ್ತು ಅಂತ ಸೆಕೆಂಡ್ ಪ್ರೋಗ್ರಾಮ್ನ ಸ್ಕಿಪ್ ಮಾಡಿ ಹೋಗಿರ್ತೀರ. ನಿಮ್ಮ ಬ್ಯಾಡ್ ಲಕ್ ಅವತ್ತು ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೀವು ಪಿಕ್ ಮಾಡಿದ ತಕ್ಷಣ ನಿಮಗೆ ಸೆಕೆಂಡ್ ಒನ್ನೇ ಸಿಗುತ್ತೆ. ಸೊ ಇಂಥ ಟೈಮಲ್ಲಿ ನೀವೇನು ಮಾಡಬೇಕು, ನಿಮ್ಮ ಪ್ರೊಫೆಸರ್ ಹತ್ರ ರಿಕ್ವೆಸ್ಟ್ ಮಾಡಬೇಕು, ಮ್ಯಾಮ್ ಅಥವಾ ಸರ್ ನಾನು ಈ ಪ್ರೋಗ್ರಾಮ್ನ ಓದಿಲ್ಲ, ಸೊ ಹಾಗಾಗಿ ನಾನು ಚೇಂಜ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ, ಐ ವಾಂಟ್ ಟು ಚೇಂಜ್ ದ ಪ್ರೋಗ್ರಾಮ್ ಅಂತ ಹೇಳಿ ಅವ್ರಿಗೆ. ಇದಕ್ಕೆ 99% ಅವರು ಅಂತಲೇ ಹೇಳ್ತಾರೆ. ಒಂದು ಸಲ ನೀವು ಪ್ರೋಗ್ರಾಮ್ನ ಚೇಂಜ್ ಮಾಡೋಕ್ಕೆ ಅವ್ರು ನಿಮಗೆ ಚಾನ್ಸ್ ಕೊಡ್ತಾರೆ. ಆವಾಗ ಸರಿ ಆಯಿತು ಇನ್ನೊಂದು ಸಲ ಪಿಕ್ ಮಾಡು ಅಂತ ಅಂತಾರೆ. ಆವಾಗ ಇನ್ನೊಂದು ಸಲ ಪಿಕ್ ಮಾಡ್ತೀರಾ, ಯಾವುದೋ 5th ಒನ್ನೋ ಸಿಗುತ್ತೆ. ಓಕೆ ಚೆನ್ನಾಗಿ ಓದ್ಕೊಂಡು ಬಂದಿದ್ದೀರಾ 5th ಒನ್ನು ಎಲ್ಲ ಬರೆದು ಸೈನ್ ಹಾಕಿಸ್ಕೊಂಡು ಎಕ್ಸಿಕ್ಯೂಟ್ ಮಾಡಿ ಮತ್ತು ಇನ್ನೊಂದು ಸಲ ಅವ್ರನ್ನ ಕರೆದು ತೋರಿಸಿ ಎಲ್ಲ ಔಟ್ಪುಟ್ ಎಲ್ಲ ಬರೆದಿರ್ತೀರ ಅಂದ್ರೂ ಕೂಡ
ನಿಮ್ಮ ಮಾರ್ಕ್ಸ್ ಕಟ್ ಆಗುತ್ತೆ. ಅವಾಗ ಯಾಕೆ ಕಟ್ ಆಗುತ್ತೆ ಹೇಳಿ, ನೀವು ಪ್ರೋಗ್ರಾಮ್ನ ಚೇಂಜ್ ಮಾಡಿಸ್ಕೊಂಡ್ರಿ ಅಲ್ವಾ, ಹಾಗಾಗಿ ಕಟ್ ಆಗುತ್ತೆ. ಒಂದು ಸಲ ಪ್ರೋಗ್ರಾಮ್ ಚೇಂಜ್ ಮಾಡಿಸಿದ್ದೀರ ನೀವು ಅಂತಂದರೆ, ಈ ಒಂದು ಅದು ಸೆಕೆಂಡ್ ಟೈಮ್ ಸಿಕ್ಕಿದಾಗ ನೀವು ಅದನ್ನು ಎಕ್ಸಿಕ್ಯೂಟ್ ಮಾಡಿ ಎಲ್ಲ ಕರೆಕ್ಟಾಗಿ ಔಟ್ಪುಟ್ ಬರೆದ್ರೂ ಕೂಡ ನಿಮ್ಮ ಮಾರ್ಕ್ಸು ಕಟ್ ಮಾಡ್ತಾರೆ. ಯಾಕೆಂದರೆ ಫಸ್ಟ್ ಸಿಕ್ಕಿರೋದಲ್ಲ ನೀವು ಮಾಡಿರೋದು, ಇನ್ನೊಂದು ಸಲ ಚಾನ್ಸ್ ತೊಗೊಂಡು ಸೆಕೆಂಡ್ ಟೈಮ್ ಸಿಕ್ಕಿರೋದು ನೀವು ಮಾಡಿರೋದು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಫಸ್ಟ್ ಪಿಕ್ ಮಾಡಿದಾಗ ಸೆಕೆಂಡ್ ಒನ್ ಮತ್ತು ಫಿಫ್ತ್ ಒನ್ ಸಿಕ್ತು ಅಂತ ಅಂದ್ಕೊಳ್ಳೋಣ. ಸೆಕೆಂಡ್ ಒನ್ ಓದಿದ್ದೀರಾ, ಸೆಕೆಂಡ್ ಒನ್ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಫಿಫ್ತ್ ಒನ್ ನೀವು ಓದ್ಕೊಂಡು ಬಂದಿರಲ್ಲ. ಇವಾಗ ನೀವು ಹೇಳ್ತಿರಲ್ವ ನಾನು ಫಿಫ್ತ್ ಒನ್ ಓದಿಲ್ಲ ಅಂತ, ಅವಾಗ ಅವ್ರು ಅದಕ್ಕೆ ಚಾನ್ಸ್ ಕೊಡ್ತಾರೆ, ಓಕೆ ಇನ್ನೊಂದು ಸಲ ಪಿಕ್ ಮಾಡು ಅಂತ. ಇನ್ನೊಂದು ಸಲ ಪಿಕ್ ಮಾಡಿದಾಗ ಯಾವುದೋ ಬೇರೆದೊಂದು ಸಿಗುತ್ತೆ, ಅದು ನೀವು ಓದಿರ್ತೀರ, ಅದು ಎಕ್ಸಿಕ್ಯೂಟ್ ಮಾಡ್ತೀರಾ, ಅದು ನಾನು ಹೇಳಿದ್ನಲ್ಲ ಮಾರ್ಕ್ಸ್ ಕಟ್ ಆಗಿರುತ್ತೆ. ಸೆಕೆಂಡ್ ಒನ್ಗೇನು ಕಟ್ ಮಾಡಲ್ಲ, ಯಾಕೆಂದರೆ ಸೆಕೆಂಡ್ ಒನ್ಗೆ ನೀವು ಚೇಂಜ್ ಮಾಡಿಸಿಲ್ವಲ್ಲ ಪ್ರೋಗ್ರಾಮು, ಅದಕ್ಕೆ ಎಷ್ಟು ಕಂಪ್ಲೀಟ್ ಮಾರ್ಕ್ಸೇ ಕೊಡ್ತಾರೆ ನೀವು ಕರೆಕ್ಟಾಗಿ ಮಾಡಿದ್ದೀರಾ ಅಂತಂದರೆ. ಬಟ್ ಅದೇ ಇನ್ ಕೇಸ್ ನೀವು ಚೇಂಜ್ ಮಾಡಿಸ್ಕೊಂಡು ಅದಾದಮೇಲೆ ಕರೆಕ್ಟಾಗೇ ಮಾಡಿದ್ರೂ ಕೂಡ ನಿಮ್ಮ ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಒನ್ಸ್ ನೀವು ಪ್ರೋಗ್ರಾಮ್ ಚೇಂಜ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಮಾರ್ಕ್ಸು ಕಟ್ ಆಯಿತು ಅಲ್ಲಿಗೆ ಅಂತಲೇ ಅರ್ಥ. ಸೊ ಆ್ಯಕ್ಚುಲಿ ಇದು ಬೆಟರ್ ಆಪ್ಷನ್. ಇವಾಗ ನಿಮಗೆ ತೀರಾ ಬರದೇ ಇರೋ ಪ್ರೋಗ್ರಾಮ್ ಸಿಕ್ಕಿ ಅಲ್ಲೇನು ಎಕ್ಸಿಕ್ಯೂಟ್ ಮಾಡ್ದಲೇ 0 ಮಾರ್ಕ್ಸ್ ತೊಗೊಳೋದಕ್ಕಿಂತ ಏನೋ ಅಟ್ಲೀಸ್ಟ್ ಒಂದು 5 ಮಾರ್ಕ್ಸ್ ಏನೋ ಕಟ್ ಮಾಡಿ ಮಿಕ್ಕಿದ ಮಾರ್ಕ್ಸ್ ಆದರೂ ಕೊಡ್ತಾರೆ ನೀವು ಚೇಂಜ್ ಮಾಡಿಸ್ಕೊಂಡ್ರೆ ಪ್ರೋಗ್ರಾಮ್ನ. ಮತ್ತು ಇವಾಗ ಚೇಂಜ್ ಮಾಡಿಸ್ಕೊಂಡಾಗಲೂ ಇನ್ನೊಂದು ಸಲ ನೀವು ಓದಿಲ್ಲದೆ ಇರೋದು ಸಿಕ್ಕಿದ್ರೆ ಯಾರೂ ಏನೂ ಮಾಡೋಕ್ಕಾಗಲ್ಲ, ನಿಮ್ಮ ಬ್ಯಾಡ್ ಲಕ್ ಅಷ್ಟೇ. ಹಾಗಾಗಿ ಜಾಸ್ತಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪ್ರೋಗ್ರಾಮ್ಸ್ನ, ಸರಿನಾ? ಸೊ ಆ್ಯಕ್ಚುಲಿ ನನಗೊಂದು ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿಬಿಡ್ತು ಸಿ ಪ್ರೋಗ್ರಾಮಿಂಗಲ್ಲಿ. ಅಂದರೆ ನಾನು ಪಿ ಸೈಕಲಲ್ಲಿದ್ದಾಗ ಸಿ ಪ್ರೋಗ್ರಾಮಿಂಗ್ ಅಂತ ಒಂದು ಲ್ಯಾಂಗ್ವೇಜ್ ಇರುತ್ತೆ ಅಲ್ವಾ. ಸೊ ಸಿ ಲ್ಯಾಂಗ್ವೇಜಲ್ಲಿ ಏನಾಗ್ಬಿಟ್ಟಿತ್ತು ಅಂದರೆ, ನನಗೆ 11 ಪ್ರೋಗ್ರಾಮ್ಸ್ ಇತ್ತು ನಮಗೆ, ಸರಿನಾ? ನಾನು ಫಸ್ಟ್ ಒನ್ನಿಂದ 10th ಒನ್ವರೆಗೂ ಓದ್ಕೊಂಡು ಹೋಗಿದ್ದೀನಿ. 11th ಒನ್ ಸ್ಕಿಪ್ ಮಾಡಿ ಹೋಗಿದ್ದೆ, ಬಿಕಾಸ್ ಅದು ತುಂಬ ಲಾಂಗ್ ಇತ್ತು, ಆಯಿತಾ, ತುಂಬ ಲೆಂತ್ ಇತ್ತು ಪ್ರೋಗ್ರಾಮ್. ನಂಗೆ ಅದು ಅರ್ಥನೇ ಆಗ್ತಿಲ್ಲ, 3 ಪೇಜಸ್ ಇತ್ತು. ಅದನ್ನು ನಾನು ಸ್ಕಿಪ್ ಮಾಡಿ ಹೋಗಿದ್ದೆ. ನನ್ನ ಬ್ಯಾಡ್ ಲಕ್ ಅವತ್ತು ಎಷ್ಟು ಚೆನ್ನಾಗಿ ವರ್ಕ್ ಆಗಿತ್ತು ಅಂದರೆ, ನಾನು ಫಸ್ಟು ಪಿಕ್ ಮಾಡಿದ ತಕ್ಷಣ ಸಿಕ್ಕಿದೆ 11th ಪ್ರೋಗ್ರಾಮ್. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾಕೆ ಹೇಳಿ, 11 ಪ್ರೋಗ್ರಾಮ್ಸಲ್ಲಿ 10 ಪ್ರೋಗ್ರಾಮ್ಸ್ ಓದ್ಕೊಂಡು ಹೋಗಿದ್ದೀನಿ. ನಾನು ಅಂದ್ಕೊಂಡೆ 10 ಪ್ರೋಗ್ರಾಮ್ಸಲ್ಲೇ ಸಿಗುತ್ತೆ ಬಿಡು ಯಾವುದಾದ್ರೂ 2 ಅಂತ ಅಂದ್ಬಿಟ್ಟು ಹೋಗಿ ನೋಡಿದ್ರೆ 11th ಒನ್ ಸಿಕ್ತು. ಏನೂ ಮಾಡೋಕ್ಕಾಗಲ್ಲ. ಕೆಲವೊಬ್ಬರು ಒಂದು 5-6 ಓದ್ಕೊಂಡು ಬಂದುಬಿಟ್ಟಿರ್ತಾರೆ ಅಷ್ಟೇ, ಅಂದ್ರೂ ಅದರೊಳಗೆ 2 ಸಿಕ್ಬಿಟ್ಟೋಗಿರುತ್ತೆ. ಅಂದರೆ ಅದು ಅವ್ರ ಲಕ್ ಅಷ್ಟೇ, ಅವ್ರು ಚೆನ್ನಾಗಿರುತ್ತೆ ಆ ಲಕ್ ಅಂತ ಅರ್ಥ. ನನಗೆ ಅವತ್ತು ತುಂಬ ಬ್ಯಾಡ್ ಲಕ್ ಆಗಿತ್ತು. ನಾನು 11ನಲ್ಲಿ 10 ಪ್ರೋಗ್ರಾಮ್ಸ್ ಓದ್ಕೊಂಡು ಹೋದ್ರು ನನಗೆ 11th ಒನ್ನೇ ಸಿಕ್ಕಿತ್ತು. ಸೊ ಕಾಂಟ್ ಹೆಲ್ಪ್, ಏನೂ ಮಾಡೋಕ್ಕಾಗಲ್ಲ ಅಂತ ಟೈಮಲ್ಲಿ. ಸೊ ಹಾಗಾಗಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು ಜಾಸ್ತಿ ಸ್ಕಿಪ್ ಮಾಡಬೇಡಿ. ನಾವು ಅಂದ್ಕೊಂಡು ಹೋಗ್ಬೋದು ಅಂದರೆ ಸಿಗಲ್ಲ ಬಿಡು ಅಂತ, ಬಟ್ ಲಕ್ ಅನ್ನೋದು ಕೈ ಕೊಡ್ತು ಅಂತಂದರೆ ಚಾನ್ಸೇ ಇಲ್ಲ, ಅದೇ ಸಿಕ್ಬಿಡುತ್ತೆ. ಸೊ ಹಾಗಾಗಿ 1-2 ಸ್ಕಿಪ್ ಮಾಡಿ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಸೊ ಇದು ಪೈಥಾನ್ ಬಗ್ಗೆ ಆಯಿತು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಕೆಲವೊಂದು ಸಲ ಏನಾಗುತ್ತೆ, ನೀವು ಚೆನ್ನಾಗಿ ಅದು ಬರೆಯೋದನ್ನು ಬರ್ತಿರ್ತೀರ, ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗ್ತೀರಾ, ಬಟ್ ಎರರ್ಸ್ ಬರ್ತಿರುತ್ತೆ ಅಲ್ವಾ ನಿಮಗೆ. ಎರರ್ಸ್ನ ನೋಡಿ ಸಾಲ್ವ್ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ನಿಮ್ಮ ಕೈ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ, ಟೈಮು ಮುಗ್ದೋಯ್ತು, ಲ್ಯಾಬ್ ಎಕ್ಸಾಮ್ ಟೈಮು ಮುಗ್ದೋಯ್ತು, ನೀವು ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂದರೆ, ಫೈನಲಿ ಎಕ್ಸಿಕ್ಯೂಟ್ ಮಾಡಿಲ್ಲ, ಔಟ್ಪುಟ್ ಬರ್ತಿಲ್ಲ ಅಂತಂದರೆ, ನಿಮ್ಮ ಪೇಪರಲ್ಲಿ ಅವರು ಪಾರ್ಷಿಯಲಿ ಎಕ್ಸಿಕ್ಯೂಟೆಡ್ ಅಂತ ಬರೀತಾರೆ. ಅಂದರೆ ಇವರು ಬರೆದಿದ್ದಾರೆ, ಪ್ರೋಗ್ರಾಮ್ ರಿಟರ್ನ್ ಫಾರ್ಮ್ ಏನಿದೆ ಅದನ್ನು ಬರೆದಿದ್ದಾರೆ, ಎಕ್ಸಿಕ್ಯೂಟ್ ಮಾಡೋಕ್ಕೂ ಟ್ರೈ ಮಾಡಿದ್ದಾರೆ, ಆದರೆ ಎರರ್ಸ್ ಬಂದಿದೆ, ಅದನ್ನು ಇವ್ರ ಕೈಲಿ ಸಾಲ್ವ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಔಟ್ಪುಟ್ ಬಂದಿಲ್ಲ ಅಂತ ಅರ್ಥ ಅದ್ರದ್ದು. ಸೊ ಪಾರ್ಷಿಯಲಿ ಎಕ್ಸಿಕ್ಯೂಟೆಡ್ ಅಂತ ಬರೆದು ಹೋಗ್ತಾರೆ. ಅಂದರೆ ಎಗೇನ್ ಅದರಲ್ಲೂ ಸ್ವಲ್ಪ ಮಾರ್ಕ್ಸ್ನ ಕಟ್ ಮಾಡ್ತಾರೆ, ಸರಿನಾ? ಸೊ ಆ್ಯಂಡ್ ನೆಕ್ಸ್ಟ್ ಇವಾಗ ಕ್ಯಾಡ್ ಎಕ್ಸಾಮ್ ಬಗ್ಗೆ ಹೇಳೋದಾದರೆ, ಸೊ ಫಸ್ಟು ಕ್ಯಾಡಲ್ಲಿ ಸೆಟ್ ಆಫ್ ಕ್ವಶನ್ ಪೇಪರ್ಸ್ ಇರುತ್ತೆ. ಅಂದರೆ ಸೆಟ್ ಎ, ಸೆಟ್ ಬಿ, ಸೆಟ್ ಸಿ, ಸೆಟ್ ಡಿ, ಈ ಥರ ಕ್ವಶನ್ ಪೇಪರ್ಸ್ ಇರುತ್ತೆ. ಯಾವುದೋ ಒಂದು ಸೆಟ್ ನಿಮಗೆ ಸಿಕ್ಕಿರುತ್ತೆ. ಸೊ ಎಗೇನ್ ಇದರಲ್ಲಿ 5 ಮಾಡ್ಯೂಲ್ಸ್ ಇರುತ್ತೆ ಅಲ್ವಾ. ಸೊ ಫಸ್ಟ್ 3 ಮಾಡ್ಯೂಲ್ಸು ರೈಟಿಂಗ್ ಪಾರ್ಟ್ ಅಲ್ವಾ ಇರೋದು. ಸೊ 3 ಕ್ವಶನ್ಸು ನೀವೇನು ಮಾಡಬೇಕು, ನೀವೇ ಕೈಯಲ್ಲಿ ಡ್ರಾ ಮಾಡತ್ತಾನೆ ಇರುತ್ತೆ. ಆ್ಯಂಡ್ ಅದರಲ್ಲಿ ನಿಮಗೆ ಚಾನ್ಸ್ ಸಿಗುತ್ತೆ, ಅಂದರೆ ಚಾಯ್ಸ್ ಇರುತ್ತೆ ಕ್ವಶನ್ಸ್ಗಳಲ್ಲಿ. ಸೊ ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ತೀರಾ, ಬರಿತಾ ಹೋಗ್ತೀರಾ. 3 ಅದು ಮ್ಯಾನ್ಯುಯಲಿ ಅಂತಂದರೆ ನೀವು ಕೈಯಲ್ಲಿ ಬರೆಯೋದು ಅಂತ. ಆ್ಯಂಡ್ ಇನ್ನೊಂದು 2 ಏನಿರುತ್ತೆ ಅದನ್ನು ನೀವು ಎಕ್ಸಿಕ್ಯೂಟ್ ಮಾಡಬೇಕು ಕಂಪ್ಯೂಟರಲ್ಲಿ, ಸರಿನಾ? ಇದರಲ್ಲಿ ಇದಿರಲ್ಲ, ಚಾಯ್ಸ್ ಇರಲ್ಲ. ಒಂದು ಕ್ವಶನ್ಗೆ ಚಾಯ್ಸ್ ಇರಲ್ಲ, ಅದು ಕಂಪಲ್ಸರಿ ಇರುತ್ತೆ. ಇನ್ನೊಂದು ಕ್ವಶನ್ಗೆ ಚಾಯ್ಸ್ ಇರುತ್ತೆ ಅದರಲ್ಲೂ ಕೂಡ, ಸರಿನಾ? ಸೊ ನೀವು 2 ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಕಂಪ್ಯೂಟರಲ್ಲಿ ಮಾಡಬೇಕು. 3 ನೀವು ಕೈಯಲ್ಲಿ ಡ್ರಾ ಮಾಡಬೇಕಷ್ಟೆ. ಆ್ಯಂಡ್ ಕ್ಯಾಡ್ಗೆ ನಮ್ಮ ಕಾಲೇಜಲ್ಲಂತೂ ವೈವಾ ಮಾಡಿರಲಿಲ್ಲ. ಐ ಹೋಪ್ ಮೆಜಾರಿಟಿ ಆಫ್ ದ ಕಾಲೇಜಸಲ್ಲಿ ಕ್ಯಾಡ್ಗೇನು ವೈವಾ ಇರೋಲ್ಲ. ಸೊ ನಾನು ಮರ್ತೋಗ್ಬಿಟ್ಟೆ ಪೈಥಾನ್ ಬಗ್ಗೆ ಹೇಳುವಾಗ, ದಟ್ ವೈವಾ ಬಗ್ಗೆ ನಾನು ಮೆನ್ಷನ್ ಮಾಡಿಲ್ಲ ಅಲ್ವಾ. ಸೊ ವೈವಾ ಇರುತ್ತೆ ಪೈಥಾನಲ್ಲಿ. ಸೊ ವೈವಾ ಅದು ಓರಲಿ ಅವ್ರು ಕೇಳಲೂಬೋದು, ಅಥವಾ ಅಂದರೆ
ಬರೆಸ್ಲೂಬೋದು. ಅದು ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಕೇಳಿದರು ವೈವಾನ, ಒಬ್ಬೊಬ್ಬರಿಗೆ ಕರೆದ್ಬಿಟ್ಟು ವೈವಾ ಕೇಳಿದರು, ಬರ್ಸಿರಲಿಲ್ಲ. ಕೆಲವೊಂದು ಕಾಲೇಜಸಲ್ಲಿ ಬರೆಸ್ತಾರೆ, ಅದು ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬರ್ಸಾದರೂ ಬರ್ಸ್ಬೋದು, ಕೇಳಾದರೂ ಕೇಳ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಪೈಥಾನ್ಗೆ ವೈವಾ ಇರುತ್ತೆ. ಐ ಆಮ್ ಸೋ ಸಾರಿ, ನಾನು ಆವಾಗಲೇ ಹೇಳಬೇಕಾಗಿತ್ತು. ಆ್ಯಂಡ್ ಕ್ಯಾಟ್ಗೆ ವೈವಾ ಇರೋದಿಲ್ಲ. ಆ್ಯಂಡ್ ಇವಾಗ ಕೆಮಿಸ್ಟ್ರಿ ಬಗ್ಗೆ ಮಾತಾಡೋಣ. ಸೊ ಕೆಮಿಸ್ಟ್ರಿಲೂ ಅಷ್ಟೇ ಸೇಮ್ ಫಿಸಿಕ್ಸ್ ಥರನೇ. ಅಂದರೆ ನೀವು ಇವಾಗ ಸೆಕೆಂಡ್ PU ಅಲ್ಲಿ ಕೆಮಿಸ್ಟ್ರಿ ಲ್ಯಾಬ್ ಎಕ್ಸಾಮ್ ಹೆಂಗಾಗಿತ್ತು, ಇಲ್ಲೂ ಅಷ್ಟೇ. ಫಸ್ಟ್ ಲ್ಯಾಬ್ಗೆ ಹೋಗ್ತೀರಾ, ಅಲ್ಲಿ ಶೀಟ್ಸಲ್ಲಿ ಕ್ವಶನ್ಗಳು ಬರೆದಿಟ್ಟಿರ್ತಾರೆ, ಆಯಿತಾ. ಸೊ ಇವಾಗ ಐ ಹೋಪ್ ನಿಮ್ಗೊಂದು ಟೋಟಲ್ ಹಾರ್ಡ್ನೆಸ್ ಆಫ್ ವಾಟರ್ ಅಂತ ಒಂದು ಏನು ಎಕ್ಸ್ಪೆರಿಮೆಂಟ್ ಇತ್ತು, ಅದು ಕಂಪಲ್ಸರಿ ಅಂತ ಅಂದ್ಕೊತೀನಿ ನಿಮ್ಮ ಕಾಲೇಜಲ್ಲೂ ಕೂಡ. ಸೊ ಅದು ಎಲ್ಲ ಸ್ಟೂಡೆಂಟ್ಸು ಮಾಡಬೇಕು. ಆ್ಯಂಡ್ ಇನ್ನೊಂದು, ನೀವು ಯಾವ್ದು ಪಿಕ್ ಮಾಡ್ತೀರೋ ಅದನ್ನು ಮಾಡಬೇಕಾಗಿರುತ್ತೆ, ಸರಿನಾ. ಸೇಮ್ ಚಿಟ್ಸ್ ಮಾಡಿರ್ತಾರೆ, ಪಿಕ್ ಮಾಡಬೇಕು, ಅದರಲ್ಲಿ ಯಾವ ನಂಬರ್ ಬಂದಿರುತ್ತೋ ಆ ಎಕ್ಸ್ಪೆರಿಮೆಂಟ್ನ ನೀವು ಕಂಡಕ್ಟ್ ಮಾಡ್ತೀರಾ. ನಾನೊಂದು ಸ್ಯಾಂಪಲ್ ತೋರಿಸ್ತಿದ್ದೀನಿ ನೋಡಿ ಸ್ಕ್ರೀನ್ ಮೇಲೆ, ಟೋಟಲ್ ಹಾರ್ಡ್ನೆಸ್ ಆಫ್ ವಾಟರ್ದು. ಸೊ ಅಲ್ಲಿ ಏನೇನು ಬರೀಬೇಕು ಅಂತಂದರೆ, ಏಮು ಕೆಲವೊಂದು ಕಾಲೇಜಸಲ್ಲಿ ಬರೆಸ್ತಾರೆ, ಕೆಲವೊಂದು ಕಾಲೇಜಸಲ್ಲಿ ಬರ್ಸಲ್ಲ, ಆಯಿತಾ. ಸೊ ಏಮ್ ಯಾಕೆ ಬರ್ಸಲ್ಲ ಅಂತಂದರೆ, ಜಸ್ಟ್ ಅದು ಏಮ್ ಅಂದರೆ ಏನು, ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಜಸ್ಟ್ ಆ ಎಕ್ಸ್ಪೆರಿಮೆಂಟ್ ನೇಮ್ನೇ ಏಮ್ ಆಗಿರುತ್ತೆ. ಐ ಹೋಪ್ ಇದನ್ನು ನೀವು ಅಬ್ಸರ್ವ್ ಮಾಡಿರ್ತಾರೆ. ಏಮಲ್ಲಿ ಏನು ಅಂಥದ್ದೇನು ಬರೆಯೋದೇನಿರಲ್ಲ, ಕ್ವಶನಲ್ಲಿ ಏನಿರುತ್ತೋ ಅದೇ ಏಮ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಸ್ಕಿಪ್ ಮಾಡಿಸ್ತಾರೆ. ಆ್ಯಂಡ್ ಪ್ರಿನ್ಸಿಪಲು ಅಷ್ಟೇ, ಕೆಲವೊಬ್ರು ಬರೋಕ್ಕೆ ಹೇಳ್ತಾರೆ, ಕೆಲವೊಬ್ರು ಬರೋಕ್ಕೆ ಕೇಳಲ್ಲ, ಬಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಬರೆಯೋಕ್ಕೆ ಹೇಳ್ತಾರೆ ಪ್ರಿನ್ಸಿಪಲು. ಆಮೇಲೆ ಪ್ರೊಸೀಜರ್ ಬರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಿರೋ ಹಾಗೆ ಟೋಟಲ್ ಹಾರ್ಡ್ನೆಸ್ ಆಫ್ ವಾಟರಲ್ಲಿ ಬ್ಯೂರೇಟಲ್ಲಿ ಏನು ತೊಗೊಂಡಿದ್ದೀವಿ, ಕೊನಿಕಲ್ ಫ್ಲಾಸ್ಕಲ್ಲಿ ಏನಿದೆ, ಇಂಡಿಕೇಟರ್ ಯಾವ್ದು ಯೂಸ್ ಮಾಡ್ತಿದ್ದೀವಿ, ಕಲರ್ ಚೇಂಜ್ ಯಾವುದರಿಂದ ಯಾವ ಕಲರ್ ಆಗ್ತಿದೆ, ಈ ಥರ. ಆಮೇಲೆ ಇನ್ನು ಏನೇನು ತೊಗೊತಿದ್ದೀವಿ, ವೆಯ್ಟ್ ಆಫ್ ಎಂಟಿ ವೇಯಿಂಗ್ ಬಾಟಲ್, ಇಷ್ಟೆಲ್ಲ ಬರೆದ್ಬಿಟ್ಟು ಅಲ್ಲಿ ಖಾಲಿ ಬಿಡಿ ಜಾಗನ, ಫಸ್ಟೇ ಎಲ್ಲ ಫಿಲ್ ಮಾಡ್ಕೊಂಡು ಹೋಗ್ಬಿಡ್ಬೇಡಿ. ಇವಾಗ ನಾವು ತುಂಬ ಸಲ ಓದ್ತಿರುವಾಗ ಅದು ವ್ಯಾಲ್ಯೂಸ್ ನಮಗೆ ಬಯಾಟಾಗಿ ಹೋಗ್ಬಿಟ್ಟಿರುತ್ತೆ. ನೀವು ಅಲ್ಲಿ ಬಯಾಟ್ ಮಾಡಿರೋ ವ್ಯಾಲ್ಯೂಸ್ನ ಬರಿಬೇಡಿ, ಅಲ್ಲಿ ವ್ಯಾಲ್ಯೂಸ್ನ ಚೇಂಜ್ ಮಾಡಿ ಕೊಡ್ತಾರೆ ನಿಮಗೆ. ಆ್ಯಂಡ್ ವೆಯ್ಟ್ ಆಫ್ EDTA ಪ್ಲಸ್ ಬಾಟಲ್ ಎಷ್ಟಿದೆ ಅದನ್ನು ಬರಿಬೇಕಲ್ವ. ಸೊ ಜಸ್ಟ್ ಖಾಲಿ ಬಿಟ್ಟಿರಿ ಆ ಪ್ಲೇಸ್ನೆಲ್ಲ, ಆಮೇಲೆ ಅವ್ರು ಹೇಳಿದಾಗ ನೀವು ಬರ್ಕೊಬೇಕಾಗುತ್ತೆ. ಆ್ಯಂಡ್ ಫಾರ್ಮುಲಾ ಹಾಕಿದ್ದಾರೆ ಮೊಲಾರಿಟಿದು. ಆಮೇಲೆ ಟ್ಯಾಬ್ಯುಲರ್ ಕಾಲಮ್, ಇನಿಷಿಯಲ್ ರೀಡಿಂಗ್ ಎಷ್ಟು ಬಂತು, ಫೈನಲ್ ರೀಡಿಂಗ್ ಎಷ್ಟು ಬಂತು, ಈ ಥರ ಎಲ್ಲ ಹಾಕ್ಬಿಟ್ಟು ಟ್ಯಾಬ್ಯುಲರ್ ಕಾಲಮ್ನ ಖಾಲಿ ಬಿಡಿ. ಆಮೇಲೆ ರೀಡಿಂಗ್ಸ್ ನೋಡ್ಕೊಂಡು ಬರ್ಕೊಬೇಕು. ಆ್ಯಂಡ್ ಆದಮೇಲೆ ಇನ್ನೆಲ್ಲ ಬೇಸಿಕ್ ಫಾರ್ಮುಲಾಸ್ ಏನೇನಿದೆ ಅದೆಲ್ಲ ಬರೆದು, ರಿಸಲ್ಟ್ ಎಲ್ಲ ಬರೆದು, ಅಂದರೆ ರಿಸಲ್ಟ್ ಅದು ಆ ಸೆಂಟೆನ್ಸ್ ಮಾತ್ರ ಬರೆದು ರಿಸಲ್ಟಲ್ಲಿ ಖಾಲಿ ಬಿಡಬೇಕಾಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ, ಇಲ್ಲಿ SI ಯೂನಿಟ್ನ ಮಿಸ್ ಮಾಡ್ತೀರಾ ಎಷ್ಟೊಂದು ಜನ ರಿಸಲ್ಟ್ ಬರಿಬೇಕಾದ್ರೆ. ಆ್ಯಂಡ್ ಅದಕ್ಕೆ ಮಾರ್ಕ್ಸ್ ಕಟ್ ಮಾಡ್ತಾರೆ, SI ಯೂನಿಟ್ನ ಬರೆದಿಲ್ಲ ರಿಸಲ್ಟಲ್ಲಿ ಅಂತಂದರೆ. ಸೊ ಹಾಗಾಗಿ ಮೇಕ್ ಶ್ಯೂರ್ ರಿಸಲ್ಟಲ್ಲಿ ನೀವು SI ಯೂನಿಟ್ ಏನಿದೆ ಅದನ್ನು ಬರಿತಾ ಇದ್ದೀರಾ ಅಂತ. ಸೊ ಇಷ್ಟು ಬರೆದಾದ್ಮೇಲೆ ಸೇಮ್ ನಿಮ್ಮ ಪ್ರೊಫೆಸರ್ನ ಕರಿತೀರಾ, ಅವ್ರು ಒಂದು ಸಲ ಬಂದು ನೋಡ್ತಾರೆ, ಸೈನ್ ಮಾಡ್ತಾರೆ, ಆಮೇಲೆ ನಿಮಗೆ ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡೋಕ್ಕೆ ಬಿಡ್ತಾರೆ. ಸೊ ಎಕ್ಸ್ಪೆರಿಮೆಂಟ್ ಎಲ್ಲ ಕಂಡಕ್ಟ್ ಆದಮೇಲೆ ರೀಡಿಂಗ್ಸ್ ತೊಗೊಬೇಕಾದ್ರೆ ಒಂದು ಸಲ ಅವ್ರನ್ನ ಕರೀರಿ, ಕರೆದ್ಬಿಟ್ಟು ಫಸ್ಟ್ ರೀಡಿಂಗ್ನ ತೋರಿಸಿ ಅವ್ರಿಗೆ, ಸರ್ ಆಯಿತು ಇದು ರೀಡಿಂಗ್ ಒಂದು ಸಲ ಚೆಕ್ ಮಾಡಿ ಅಂತ. ಮತ್ತು ಅವ್ರು ಇನ್ನೊಂದು ಸಲ ಸೈನ್ ಮಾಡ್ತಾರೆ. ಸೊ ಅದಾದಮೇಲೆ ನೀವು ಬೇರೆ ರೀಡಿಂಗ್ಸ್ಗೇನು ತೋರಿಸೋ ನೆಸಿಟಿಲ್ಲ, ಫಸ್ಟ್ ರೀಡಿಂಗ್ ಮಾತ್ರ ತೋರಿಸಿ, ಇನ್ನು ಮಿಕ್ಕಿದ್ದೆಲ್ಲ ನೀವೇ ನೋಡ್ಕೊಂಡು ಬಂದುಬಿಡಿ. ಸೊ ಇಷ್ಟ ಆದಮೇಲೆ ವೈವಾ ಇರುತ್ತೆ. ಸೊ ವೈವಾ ಎಗೇನ್ ಅದು ಬರ್ಸಾದರೂ ಬರ್ಸ್ಬೋದು, ನಿಮಗೆ ಕೇಳಾದರೂ ಕೇಳ್ಬೋದು. ನಮಗೆ ಬರೆಯೋಕ್ಕೆ ಕೇಳಿದರು, ವೈವಾ ಕೇಳಿರಲಿಲ್ಲ, ಬರೆಯೋಕ್ಕೆ ಕೇಳಿದರು. ಸೊ ಅದು ನಿಮ್ಮ ಪ್ರೊಫೆಸರ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಆ್ಯಂಡ್ ಕೆಲವೊಂದು ಟಿಪ್ಸ್ ಏನಪ್ಪ ಅಂತಂದರೆ, ಡ್ರೆಸ್ ವೆಲ್ ಅಂತಂದರೆ ಏನೋ ಫುಲ್ ರೆಡಿಯಾಗಿ ಹೋಗಬೇಕು ಅಂತಲ್ಲ, ಡೀಸೆಂಟಾಗಿ ಹೋಗಿ ಎಕ್ಸಾಮ್ಗೆ ಹೆಂಗೆ ಹೋಗ್ಬೇಕು ಆ ಥರ. ಆ್ಯಂಡ್ ಪೈಥಾನ್ ಬಗ್ಗೆ ಹೇಳೋದಾದರೆ ಅದೇ ಚೇಂಜ್ ಆಫ್ ಪ್ರೋಗ್ರಾಮ್ ಇದ್ದರೆ ಬೇಗ ಮಾಡಿಸ್ಕೊಂಬಿಡಿ. ನೀವು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ಹೋಗ್ಬಿಟ್ಟು ಆಮೇಲೆ ನಾನು ಮ್ಯಾಮ್ ಇದು ಬರೋಲ್ಲ, ನಾನು ಚೇಂಜ್ ಮಾಡ್ತೀನಿ ಪ್ರೋಗ್ರಾಮ್ ಅಂದರೆ ಅವಾಗ ಅವ್ರು ಚೇಂಜ್ ಮಾಡಲ್ಲ. ವಿತಿನ್ 15 ಮಿನಿಟ್ಸ್ ಒಳಗೆ ಹೋಗ್ಬಿಟ್ಟು ಕೇಳಿದ್ರೆ ಚೇಂಜ್ ಮಾಡ್ತಾರೆ. ಆ್ಯಂಡ್ ವೈವಾ ಏನಾದರೂ ಕೇಳಿದ್ರೆ, ಇನ್ ಕೇಸ್ ಕೇಳಿದ್ರೆ ನಿಮಗೆ ಏನು ಗೊತ್ತಿಲ್ಲ ಆ ಟಾಪಿಕ್ ಬಗ್ಗೆ ಅಂದ ತಕ್ಷಣ ಸುಮ್ಮನೆ ಕೂತ್ಕೊಬೇಡಿ. ಏನು ಗೊತ್ತು ಆ ಟಾಪಿಕ್ ಬಗ್ಗೆ ಅದನ್ನಾದರೂ ಹೇಳಕ್ಕೆ ಟ್ರೈ ಮಾಡಿ. ಆ್ಯಂಡ್ ಪ್ರಿಪೇರಾಗಿ ಹೋಗಿ, ಡೋಂಟ್ ಟೇಕ್ ಇಟ್ ಲೈಟ್ಲಿ, ಬಿಡು ಏನು ಲ್ಯಾಬ್ ಎಕ್ಸಾಮ್ ಅಲ್ವಾ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿ ಪ್ರಿಪೇರಾಗಿ ಹೋಗಿ, ಕಾನ್ಫಿಡೆಂಟಾಗಿರಿ. ಆ್ಯಂಡ್ ಸ್ಮೈಲ್ ಜೆನ್ಯೂನ್ಲಿ, ಒಂದು ಸ್ಮೈಲ್ ಇರಲಿ, ತುಂಬ ಏನು ಹೆದ್ರುಕೊಳ್ಳೋಕೆ ಹೋಗಬೇಡಿ, ಯಾಕೆಂದರೆ ಪ್ರಿಪ್ರೇಷನ್ ಇದ್ದಾಗ ಯಾಕೆ ಹೆದ್ರುಕೊಬೇಕು ಅಲ್ವಾ. ಸೊ ದಿಸ್ ವಾಸ್ ಆಲ್ ಅಬೌಟ್ ದ ವಿಡಿಯೋ. ಆ್ಯಂಡ್ ಐ ವಿಶ್ ಯು ಗೈಸ್ ಎ ವೆರಿ ಆಲ್ ದ ಬೆಸ್ಟ್. ಎಲ್ಲರೂ ಲ್ಯಾಬ್ ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಸೊ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಕೀಪ್ ಹಸ್ಲಿಂಗ್. ಬಾಯ್.